ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಕನ್ನಡ ಕಂಪ್ಲೀಟ್ ಲೆಸನ್ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ಕಂಪ್ಲೀಟ್ ಪೊಯಮ್ದೇನಿದೆ ಅದರದ್ದು ಸಮ್ಮರಿ ಆಗಿರ್ಬೋದು, MCQs ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ವಶನ್ಗೆ ವಿತ್ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಅಪ್ಲೋಡ್ ಮಾಡಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ, ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮೊದಲನೇ ಲೆಸನ್ ಮುಟ್ಟಿಸಿಕೊಂಡವನು. ಈ ಒಂದು ಗದ್ಯನ ಬರೆದವರು P. ಲಂಕೇಶ್. ಬಸಲಿಂಗನ ಹೆಂಡತಿಯ ಹೆಸರೇನು? ಸಿದ್ಲಿಂಗಿ. ಇಂಪಾರ್ಟೆಂಟ್ ಕ್ವಶನ್, MCQಸಲ್ಲಿ ಬರೋ ಸಾಧ್ಯತೆ ಇದೆ. ಎರಡನೇ ಕ್ವಶನ್, ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ಇಲ್ಲಿ ಅವ್ರಿಗೆ ಎಡಗಣ್ಣಿನ ಸಮಸ್ಯೆ ಇತ್ತು. ಸೊ ಇದು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾರೆ. ಇದು ಕೂಡ ಎರಡನೇ ಕ್ವಶನ್ನು ಇಂಪಾರ್ಟೆಂಟ್. ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು? ಎಡಗಣ್ಣಿನಲ್ಲಿ. ಇದು ಕೂಡ ಇಂಪಾರ್ಟೆಂಟ್. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ. ಇವೆಲ್ಲ ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರ್ತಾ ಹೋಗುತ್ತೆ, ನೋಡ್ಕೊತ ಹೋಗಿ. ಐದನೇ ಕ್ವಶನ್, ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗೆ ಇದ್ದ ಅಭಿಪ್ರಾಯವೇನು? ಸೊ ಏನು ಅಭಿಪ್ರಾಯ ಇತ್ತು ಅವ್ರಿಗೆ? ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಬಸಲಿಂಗನು ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು? ತಾನು ತಲೆಗೆ ನೀರು ಸೋಂಕಿಸಿಲ್ಲ ಎಂದು ಸುಳ್ಳು ಹೇಳಿದ್ದಾನೆ. ಯಾರು? ಬಸಲಿಂಗ. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ರುದ್ರಪ್ಪ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತು? ಸೊ ದೇಹ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತು. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು? ಡಾಕ್ಟರ್ ಚಂದ್ರಪ್ಪನನ್ನು. ಸೊ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಆ ಕ್ವಶನ್ನ ಚೆನ್ನಾಗಿ ಫೋಕಸ್ ಮಾಡಿಕೊಂಡು ಓದ್ಕೊಳ್ಳಿ. ಕೊನೆಗೆ ಬಸಲಿಂಗನಿಗೆ ಯಾವುದರಿಂದ ಮುಕ್ತನಾಗಿದ್ದ? ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. 2-3 ವಾಕ್ಯ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಕ್ವಶನ್ ನಾವೀಗ ನೋಡೋದಾದರೆ, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾಕೆ? ನೋಡ್ಕೊಳ್ಳಿ. ಸಿದ್ಲಿಂಗಿ ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಬಸಲಿಂಗನಿಗೆ. ಇದು ಇಂಪಾರ್ಟೆಂಟ್. ಥರ್ಡ್ ಕ್ವಶನ್, ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿತು? ನೆಕ್ಸ್ಟ್, ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ಈ ಕ್ವಶನ್ನು ಕೇಳೋ ಸಾಧ್ಯತೆ ಇರತ್ತೆ. 5ನೇ ಕ್ವಶನ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾವುದು? ಸಿದ್ಲಿಂಗಿ ಏಕೆ ರಥಾಂತ ಮಾಡಿದಳು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು? ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತು? ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಹಾಗೆ ಸಂದರ್ಭ, ಇದು 3 ಮಾರ್ಕ್ಸ್ ಆಗಿರುತ್ತೆ. ನೀವಿಲ್ಲಿ ನೋಡ್ತಾ ಹೋಗೋದು. ಆಪರೇಷನ್ ಆಗಬೇಕು ಪರವಾಗಿಲ್ವಾ? ಇದು ಇವಾಗ ನೀವು ನೋಡ್ಕೊತಾ ಹೋಗಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸಂದರ್ಭ ಯಾವ ಈ ಒಂದು ಚಾಪ್ಟರಲ್ಲಿ ಯಾವ್ಯಾವ ಕ್ವಶನ್ ಕೇಳ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡಿದ್ದೀರಲ್ವ, ಸಂದರ್ಭನ ಅವರು ಯಾವ ರೀತಿಯಾಗಿ ನಾವಿಲ್ಲಿ ಆನ್ಸರ್ನ ಮಾಡಿದ್ದೀವಿ, ಯಾವ ಒಂದು ಗದ್ಯ ಭಾಗದಿಂದ ಆರಿಸಿದ್ದಾರೆ, ಯಾವ ಕೃತಿ ಯಾವ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದಾರೆ, ಅದರದ್ದು ಸ್ವಾರಸ್ಯ ಏನು, ಈ ರೀತಿಯಾಗಿ ಬರೆದ್ರೆ ನಿಮಗೆ 3ಕ್ಕೆ 3 ಮಾರ್ಕ್ಸ್ ಸಿಗುತ್ತೆ. ಯಾವುದರಲ್ಲಿ? ಸಂದರ್ಭದಲ್ಲಿ. ಇಲ್ಲಿ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದ್ದು? ಇದರಲ್ಲೂ ಕೂಡ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲೇ ಸಾರಾಂಶ ಅಂತ ಇರುತ್ತಲ್ಲ, ಅದನ್ನು ಕೂಡ ನೀವು ಜಸ್ಟ್ ಓದ್ಕೊಂಡ್ರೆ ಸಾಕಾಗತ್ತೆ. ಆ ಒಂದು ಸಾರಾಂಶ ಕೂಡ ಈ ಒಂದು ಚಾಪ್ಟರಲ್ಲಿ ಯಾವುದೇ ಕ್ವಶನ್ ಕೇಳಿದರೂ ಕೂಡ ಅಟೆಂಡ್ ಮಾಡೋ ರೀತಿಯಲ್ಲಿ ಇರಬೇಕು. ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು? ಅದನ್ನು ಆತ ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ?
ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇದೇ ರೀತಿಯಾದಂಥ ವೀಡಿಯೋಸು ಬರ್ತಾ ಇರುತ್ತೆ, ನಿಮ್ಮ ಎಕ್ಸಾಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಸೆಕೆಂಡ್ ಲೆಸನ್ ನೋಡೋದಾದರೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಇದನ್ನು ಬರೆದವರು ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ. ಬ್ರಿಟಿಷರಲ್ಲಿ ಆಯ್ದು ಬಂದಿರುವ ಆನುಷಂಗಿಕ ಗುಣ ಯಾವುದು? ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಮಾರ್ಷ್ನ ಜೊತೆಗಾರನ ಹೆಸರು? ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಮಾರ್ಷ್ ವಾಲ್ಪರೈಗೆ ಬಂದದ್ದು ಯಾವಾಗ? ಫಿಲ್ ಇನ್ ದ ಬ್ಲಾಂಕ್ಸಲ್ಲೇ ಕೇಳ್ಬೋದು. ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬರುತ್ತೆ? ಇದು ಇಂಪಾರ್ಟೆಂಟ್. ಚಹಾ ಗಿಡದ ರೂಪದಲ್ಲಿ. ಇನ್ನು 2-3 ವಾಕ್ಯ ನೋಡೋದಾದರೆ ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು? ಇಂಪಾರ್ಟೆಂಟ್ ಕ್ವಶನ್. ಮಾರ್ಷ್ನನ್ನು ಕಂಡ ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಇಂಪಾರ್ಟೆಂಟ್ ಕ್ವಶನ್. ಈಗಾಗಲೇ ನಾನು ನಿಮಗೆ ಚಾಪ್ಟರ್ ವೈಸು ಬಂದೇ ಬರುವಂತಹ ಕ್ವಶನ್ ಪೇಪರಿಂದ ಕೇಳಿರುವಂತಹ 2 ಮಾರ್ಕ್ಸ್ ಕ್ವಶನ್ ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ, ಪರ್ಟಿಕ್ಯುಲರ್ ಪ್ಲೇಲಿಸ್ಟ್ ಇದೆ. ಅಥವಾ ಆ ಒಂದು ವಿಡಿಯೋ ಲಿಂಕ್ನ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ರತಿಯೊಂದು ಚೆಕ್ ಮಾಡ್ತಾ ಹೋಗಿ. ಭಾಷಾಭ್ಯಾಸ ನೋಡ್ತಾ ಹೋಗೋಣ. ಗುಣವಾಚಕ ಗುರುತಿಸಬೇಕಾಗತ್ತೆ. ಕಿರು ಆದಿನಲ್ಲಿ ಕಿರು ಗುಣವಾಚಕವಾಗಿದೆ. ಸಣ್ಣ ಕುರುಹು ಸಣ್ಣ, ಶುದ್ಧ ನೀರು ಶುದ್ಧ, ಹಸಿರು ಕಂಬಳಿ ಹಸಿರು, ಆಡು ಅಕ್ಕಿಲಿ ಆಡು ಅನ್ನೋದು ಗುಣವಾಚಕ. ಸ್ವಚ್ಛ ಸಮುದ್ರದಲ್ಲಿ ಸ್ವಚ್ಛ ಗುಣವಾಚಕ. ಕ್ರಿಯಾಪದಗಳ ಕಾಲವನ್ನು ಸೂಚಿಸಬೇಕು. ಆಗಮಿಸಿದ ದ ಅಂತಂದರೆ ಭೂತಕಾಲ ಆಯಿತು. ಅನ್ವೇಷಿಸುತ್ತಾ ಉತ್ತ ಅಂತ ಬಂದರೆ ವರ್ತಮಾನ ಕಾಲ. ಓಕೆನಾ. ಹುಡುಕುವನು ಹುಡುಕುವನು ಉ ವ ಅಂತ ಬರ್ತಾ ಇದೆ, ಅದಕ್ಕೆ ಭವಿಷ್ಯತ್ ಕಾಲ. ಈ ರೀತಿಯಾಗಿ ನೀವು ಕಾಲಸೂಚಕನ ಐಡೆಂಟಿಫೈ ಮಾಡಿದರೆ ಈಸಿಯಾಗಿ 2 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅರಿಯುತ್ತಿದ್ದ ಅದರಲ್ಲಿ ಉತ್ತ ಹರಿಯುತ್ತಿದ್ದ ಉತ್ತ ಹತ್ತರ ಎಂಡಿಂಗಲ್ಲಿ ಬರುತ್ತೆ, ಅದನ್ನು ವರ್ತಮಾನ ಕಾಲ ಅಂತ ಮಾಡ್ಕೋಬೇಕು. ಇನ್ನು ವಿಭಕ್ತಿ ಪ್ರತ್ಯಯಗಳನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಪ್ರೇಟಾಗಿ. ಆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ದ್ವಿರುಕ್ತಿ ಕೊಟ್ಟಿರ್ತಾರೆ, ಅದನ್ನು ನೀವು ಸ್ವಂತ ವಾಕ್ಯದಲ್ಲಿ ಬರಿಬೇಕಾಗುತ್ತೆ. ಹೆಜ್ಜೆ ಹೆಜ್ಜೆ. ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಷ್ಟ ಸುಖಗಳು ಎದುರಾಗುತ್ತವೆ. ಸಹಸ್ರ ಸಹಸ್ರ. ಗಾಂಧೀಜಿಯವರ ವಿಚಾರಧಾರೆಗಳು ಸಹಸ್ರ ಜನರನ್ನು ತಲುಪಿದ್ದವು. ಮೆಲ್ಲ ಮೆಲ್ಲನೆ. ದೂರದ ನಡಿಗೆಯ ಗುರಿಯನ್ನು ಮೆಲ್ಲ ಮೆಲ್ಲನೆ ಆರಂಭಿಸಬೇಕು. ನೂರಾರು, ಒಬ್ಬನು, ನಾಲ್ಕಾರು, ಹತ್ತಾರು, ಸಹಸ್ರಾರು. ಇವುಗಳಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕಗಳನ್ನು ವಿಂಗಡಿಸಿ. ಇಲ್ಲಿ ಮೊದಲು ಸಂಖ್ಯಾವಾಚಕನ ನೋಡ್ತಾ ಹೋಗೋಣ. ನೂರಾರು, ನಾಲ್ಕಾರು, ಸಹಸ್ರಾರು ಇದು ಸಂಖ್ಯಾವಾಚಕ. ಒಬ್ಬನು, ಹತ್ತಾರು ಇದು ಸಂಖ್ಯಾವಾಚಕ ಆಗತ್ತೆ. ಇನ್ನು ಕ್ರಿಯಾಪದಗಳ ಧಾತು ನೋಡೋದಾದರೆ ಶೋಧಿಸು ಶೋಧಿಸು, ಆಶ್ವಾದಿಸು, ಕಳೆದು ಹೋಗು ಕಳೆ, ಆಡುವುದು ಆಡು. ನೆಕ್ಸ್ಟ್ 3ನೇ ಲೆಸನ್ ಯಾವುದು? ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಬರೆದವರು ನೇಮಿಚಂದ್ರ. ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು? ಏನು ಮಾಡೋಕ್ಕಾಗುತ್ತೆ? ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಅಂದಾಗೆಲ್ಲ
ಲೇಖಕಿ ರೇಗಿ ಹೋಗುತ್ತಿದ್ದರು. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲುತ್ತಿದ್ದರು? ಕಿಡ್ನಿ ಸ್ಟೋನ್. ಇದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾರೆ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? ಯಾರನ್ನ? ಕಮಲಮ್ಮ ಮೇಡಮ್ನ ಅಥವಾ ಕಮಲಾ ಮೇಡಮ್. ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮ್ಗೆ ಕರೆದೊಯ್ದಿದ್ದೇಕೆ? ಕಿಡ್ನಿಯಲ್ಲಿದ್ದ ಕಲ್ಲು ಚಲಿಸಿದ್ದರೆ ಎಂದು ತಿಳಿಯಲು. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ತನ್ನ ಗೆಳತಿ ಸೀತಾ ನೆನಪಾಗುತ್ತಾಳೆ. ಇದು ಕೂಡ ಇಂಪಾರ್ಟೆಂಟ್. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇನ್ನು 2-3 ವಾಕ್ಯ. ಈಗಾಗಲೇ ನಾನು ಈ ಚಾಪ್ಟರಿಂದ ಯಾವುದು 2-3 ವಾಕ್ಯ ಕೇಳ್ತಾರೆ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಆ ಒಂದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟು ಗದ್ಯಕ್ಕೆ ಬಂದರೆ, ಕನ್ನಡವನ್ನು ಕಟ್ಟುವ ಕೆಲಸ. ಇದನ್ನು ಬರೆದವರು ಆಮ ನಾಯಕ. AR ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಹೈದರಾಬಾದ್ನಲ್ಲಿ. ನಮ್ಮ ದೇಶದಲ್ಲಿ ಕೀಲವಾಗಿ ಹೋದ ಧರ್ಮ ಯಾವುದು? ಬೌದ್ಧ ಧರ್ಮ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಯಾವುವು? ಇಂಗ್ಲಿಷ್, ಹಿಂದಿ ಭಾಷೆಗಳು. ಯಾವ ಮರ್ಯಾದೆಯನ್ನು ನಾವು ಮೀರಬಾರದು? ಯಾವ ಭಾಷೆಗಳಿಗೆ ಯಾವ ಸ್ಥಾನವನ್ನು ನೀಡಬೇಕು, ಆ ಮರ್ಯಾದೆಯನ್ನು ನಾವು ಮೀರಬಾರದು. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ? ದ್ವೀಪ ಜೀವಿಗಳಾಗುತ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಯಾವುದು ನಮ್ಮ ಮೈಗೆ ಹತ್ತುವುದು? ನಮ್ಮ ಭಾಷೆಯಲ್ಲಿ ಓದದ್ದೇ ನಮ್ಮ ಮೈಗೆ ಹತ್ತುವುದು. ಇದು ಕೂಡ ಇಂಪಾರ್ಟೆಂಟ್. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆದವರು ಯಾರು? ಡಾಕ್ಟರ್ CNR ರಾವ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ತಮ್ಮ ರಾಜ್ಯದಲ್ಲಿ ತಾವೇ ತಪ್ಪಲಿಗಳಾಗುತ್ತಿರುವವರು ಯಾರು? ಕನ್ನಡಿಗರು. ಇದು ಕೂಡ ಇಂಪಾರ್ಟೆಂಟ್. ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ? ಭಾಷೆಯನ್ನು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು? ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. ಸೊ ಇನ್ನು 2-3 ವಾಕ್ಯ ಈಗಾಗಲೇ ನಾನು ಹೇಳಿರೋ ಪ್ರಕಾರ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಚೆಕ್ ಮಾಡಿ ಈ ಒಂದು ಚಾಪ್ಟರಿಂದ ಯಾವ ಕ್ವಶನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ಕ್ವಶನ್ನು ಖಂಡಿತ ಬಂದೇ ಬರುತ್ತೆ. ಹಾಗೆ ಇದ್ರ ಜೊತೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು 3 ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ, ಆ 3 ಮಾಡೆಲ್ ಕ್ವಶನ್ ಪೇಪರ್ನು ಕೂಡ ಆಗಿ ಓದಬೇಕಾಗುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಯ ಫಸ್ಟ್ ಟೆಸ್ಟ್, ಹಾಗೆ ಸೆಕೆಂಡ್ ಟೆಸ್ಟ್, ಹಾಗೆ ಮಿಡ್ ಟರ್ಮ್, ಹಾಗೆ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ಏನಿದೆ ಅದನ್ನು ಎಲ್ಲದೂ ಓದೋದ್ರಿಂದ ನೀವು ತುಂಬ ಸುಲಭವಾಗಿ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ಬೋದು. ಈಗಾಗಲೇ ನಾನು ಪ್ರತಿಯೊಂದು ಜಿಲ್ಲೆದು ಕೂಡ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು. ಜೊತೆಗೆ ಈ ವಿಡಿಯೋ ಕೆಳಗೆ ಪ್ರತಿಯೊಂದು ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಪ್ರತಿಯೊಂದು ಕೂಡ ಚೆಕ್ ಮಾಡಿ. ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಿಮಗೆ ಏನಾದರೂ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನು ನಿಮಗೆ ಸಿಗ್ತಾ ಇರುತ್ತೆ. ಸಮಾನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ. ಸ್ಮರಿಸು, ಮೂಡು, ಹುಟ್ಟು. ಸಮುದ್ರ ಅಂದರೆ ಕಡಲು, ಅಬ್ಬಿ. ಕರ್ತವ್ಯ ಅಂದರೆ ಜವಾಬ್ದಾರಿ, ಕೆಲಸ. ಭೂಮಿ ಅಂತಂದರೆ ದರೆ, ಇಳೆ, ನೆಲ ಅನ್ನೋ ಅರ್ಥ ಬರುತ್ತೆ. ತಾಳ್ಮೆ ಅಂತಂದರೆ ಸಹನೆ, ಸೈರಣೆ. ನಾನಾರ್ಥ ನೋಡೋದಾದರೆ ಎಡೆ ಅಂತಂದರೆ ಅವಕಾಶ, ಜೊತೆಗೆ ಊಟದ ಎಲೆ.
ಅಥವಾ ನೈವೇದ್ಯ ಅನ್ನೋ ಒಂದು ಹೆಸರು ಅರ್ಥ ಕೂಡ ಬರುತ್ತೆ. ಗುಡಿ ಅಂದರೆ ದೇವಾಲಯ, ಬಾವುಟ ಗುಡಿಸಲು. ಕಲಿ ಅಂತಂದರೆ ಅರಿ ಮತ್ತು ವೀರ. ಮರ್ಯಾದೆ ಅಂದರೆ ಗೌರವ, ಎಲ್ಲೆ. ಕೊನೆ ಅಂತಂದರೆ ಚಿಗುರು, ಅಂತ್ಯ ಅನ್ನೋ ಒಂದು ಅರ್ಥ ಕೂಡ ಬರುತ್ತೆ.